ಹಾಯ್ ಹಲೋ ನಮಸ್ಕಾರ ಎಲ್ಲ ಕರ್ನಾಟಕ ಪೋಲ್ಟ್ರಿ ಫಾರ್ಮರ್ಸ್ಗೆ ಚಿಕ್ಸ್ ಪೋಲ್ಟ್ರಿ ಫಾರ್ಮ್ಗೆ ಸ್ವಾಗತ. ಈಗ ನಾವು ಏನ್ ಮಾಡತ್ತೀವಪ್ಪ ಅಂತಂದ್ರೆ ಸೆಕೆಂಡ್ ವ್ಯಾಕ್ಸಿನೇಷನ್ ಮಾಡತ್ತೀವಿ. ಈಗ ನಾ ನಿಮಗೆ ಏನ್ ಮಾಡತ್ತೀವಿ ಅಂತ ತೋರಿಸ್ತೀವಿ ಬರ್ರಿ. ನಮ್ದು ಚಿಕ್ಸ್ ಇವ ನಾವ್ ಇವನ್ನ ತಗೊಂಬಂದ 14 ದಿನ ಆಯ್ತು ನೋಡ್ರಿ, ಕೈಗ ಸಿಗತ್ತಿಲ್ಲ, ಆ ಪರಿ ಹೆವಿ ಆಕ್ಟಿವ್ ಅದಾವ. ಇವಕ್ಕ ಡಿಸೀಸ್ ಬರಬಾರ್ದು ಅಂತೇಳಿ IBD ಅಂತ ಒಂದು ವ್ಯಾಕ್ಸಿನ್ ಬರ್ತೈತಿ. ಇದು ಇದು ಹುಬ್ಳಿ ಒಳಗೆ ನಾವು ತಗೊಂಬಂದೇವಿ. ಇದು ಹತ್ತಿಗೆರೆ ಅಂತ ಸಿಗ್ತೈತಿ, ಅಲ್ಲಿ ಆ ಫಾರ್ಮಿಸ್ ಒಳಗೆ ಸಿಗ್ತೈತಿ. ಇದನ್ನ ಒಂದು 1000 ಬರ್ಡ್ಸಿಗೆ 30 ml ಇದ್ರೊಳಗೆ ಮಿಕ್ಸ್ ಮಾಡ್ಬೇಕು. ಇದನ್ನ ಹೆಂಗ್ ಹಾಕುದಪ್ಪ, ಏನ್ ನಮ್ಗೆ ಡೀಟೇಲ್ಸ್ ಬೇಕಲ್ರಿ, ಹೆಂಗ್ ಹಾಕ್ತೀರಿ ನೀವು? ಅದೆಲ್ಲ ನಾವು ಫಸ್ಟ್ ವ್ಯಾಕ್ಸಿನ್ ಇರ್ತೈತಿ, ಅದು ನಾವು ಹಾಕಿಲ್ಲ, ಸಾರಿ ಫಾರ್ ದಟ್. ಇದೇನೈತಲ್ಲ, ಒಂದು ರೈಟ್ ಕಣ್ಣಿಗೆ ಫಸ್ಟ್ ವ್ಯಾಕ್ಸಿನ್ ಹಾಕಿದ್ರೆ ಲೆಫ್ಟ್ ಕಣ್ಣಿಗೆ ನೆಕ್ಸ್ಟ್ ವ್ಯಾಕ್ಸಿನ್ ಹಾಕ್ಬೇಕು. ಈ ವ್ಯಾಕ್ಸಿನ್ ಏನೈತಲ್ಲ ಲೆಫ್ಟ್ ಕಣ್ಣಿಗೆ ಹಾಕ್ಬೇಕು. ಈಗ ನಾವ್ ಇದನ್ನ ಒಂದೊಂದ್ ಡ್ರಾಪ್ ಒಂದೊಂದ್ ಕಣ್ಣಿಗೆ ಈಗ ಹಾಕ್ತಿವಿ. ಇದ ನೋಡ್ರಿಪ್ಪ, IBD ವ್ಯಾಕ್ಸಿನೇಷನ್ ಮಾಡಾತೀವಿ. ಈಗ ಚಾಲೂ ಮಾಡೇವಿ. ಈಗ ಇಷ್ಟು ಮರಿ ಆಗ್ಯಾವ್ರಿ, ಇನ್ನೂ ಆ ಸೈಡ್ ಅದಾವ, ಇನ್ನೊಂದು 600 ಮರಿ ಅದಾವ, ಈ ಸೈಡ್ ಒಂದು 500 ಮರಿ ಅದಾವ. ಈಗ ಚಾಲೂ ಮಾಡೇವಿ. ಈಗ ಈ ಟೈಪ್ ಒಂದೊಂದು ಡ್ರಾಪ್ ಒಂದೊಂದು ಮರಿ ಹಿಡಿದೆ. ಈಗ ಲಾಸ್ಟ್ ಟೈಮ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಹಾಕೀವಿ, ಈಗ ಲೆಫ್ಟ್ ಸೈಡ್ ಹಾಕ್ಬೇಕು. ಹಾ, ಈಗ ಇದನ್ನ ಯಾವ ಡಿಸೀಸಿಗೆ ಹಾಕ್ಬೇಕಪ್ಪ ಇದು ವ್ಯಾಕ್ಸಿನ್ ಅಂತಂದ್ರೆ, ಇದ್ರ ಮ್ಯಾಲ ಡೀಟೇಲ್ಸ್ ಏನೈತಂತಂದ್ರೆ, ಗುಮ್ರೂ ಡಿಸೀಸ್ ಅಂತ ಹೇಳಿ ಒಂದು ಡಿಸೀಸ್ ಐತಿ. ಆ ಡಿಸೀಸಿಗೆ ನಾವು ಅದು ಬರಬಾರ್ದು ಚಿಕ್ಸಿಗೆ. ಈ ಸಣ್ಣ ಮರಿ ಇದ್ದಾಗ ಡಿಸೀಸ್ ಬಾಳ, ಈಗ ಟೇಕ್ ಕೇರ್ ಮಾಡ್ಬೇಕು. ನಾವು ಏನ ಮಾಡೋದಿದ್ರು ಈಗ ಟೇಕ್ ಕೇರ್ ಮಾಡ್ಬೇಕು. ಈಗ ಮುಂದೆ ಏನ್ರ ಡಿಸೀಸ್ ಬರತ್ತಪ್ಪ, ಅವಾಗ ನಾವು ಆಕ್ಷನ್ ತಗೊಂತೇವಂದ್ರ ಆಗಂಗಿಲ್ಲ, ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಆಗ್ತೈತಿ. ಅದಕ್ಕೆ ಇದು ಗುಮ್ರೂ ಡಿಸೀಸ್ ಅಂತ ಒಂದ್ ಬರ್ತೈತಿ, ಅದರ ಸಂಬಂಧ ಇದು ವ್ಯಾಕ್ಸಿನೇಷನ್. ಹಾ, ಈಗ ನೆಕ್ಸ್ಟ್ ಇದು ಇಲ್ಲಿ ಹಾಕಿರಪ್ಪ, ಈಗ ಬ್ರೋಡಿಂಗಿಗೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಇಲ್ಲೇ ಈಗೆಲ್ಲ ರೆಡಿ ಮಾಡ್ಕೊಂಡೇವ್ ನಾವು. 14 ದಿನ ಆದ್ಮೇಲೆ ಇಲ್ಲೇ ಜಗ ಸಾಲಂಗಿಲ್ಲ. ಈಗ ಈಗೆಲ್ಲ ದೊಡ್ಡವಾಗಿರ್ತಾವ, ಸೈಜ್ ದೊಡ್ಡವಾಗಿರ್ತಾವ, ಅವಕ್ಕೆ ಅಡ್ಡಾಡಕ್ಕೆ ಸ್ಪೇಸ್ ಸಿಗಂಗಿಲ್ಲ. ಸೊ ಅದಕ್ಕೆ ಇದೆಲ್ಲ ಅರೇಂಜ್ಮೆಂಟ್ ಇದೆ. ನೆಕ್ಸ್ಟ್ ಇದು ಬ್ಯಾಚ್ ಪೂರ ಇದು ಹೊರ ಬರ್ತೈತಿ. ಇಲ್ಲೇನ್ ಅದಾವಲ್ಲ, ಒಂದ್ ಎಲ್ಲಾ ಮರಿ ಇತ್ತ ಬಂದ ಅತ್ತಾಗೂ ಸ್ಪೇಸ್ ಇರ್ತೈತಿ, ಇತ್ತಾಗೂ ಸ್ಪೇಸ್ ಇದೆ. ಈಗ ಅಡ್ಡಾಡಕ್ಕೆ ದೊಡ್ಡ ಜಾಗ ಮಾಡ್ಕೊಡ್ತೀವಿ ಅವಕ್ಕೆ. ನಾವ ಇವೇನ ಫೀಡರ್ ಅದಾವಲ್ರಿ, ಇವೆಲ್ಲ ಕರೆಕ್ಟ್ ಮರಿ ಏನ ಹಿಂಗ ಅಡ್ಡಾಡ್ತಿರ್ತಾವಲ್ಲ, ಅಲ್ಲಲ್ಲೇ ಒಂದೊಂದು ಫೀಡರ್ ಹಾಕಿರಿ. ಯಾಕಂದ್ರೆ ಬಾಳ ದೂರ ಹೋಗಿ ತಿಂದ್ರೆ ಒಂದ್ ವೇಟ್ ಒಂದ್ ಲಾಸ್, ಒಂದ್ ಹೆಚ್ಚಿಗೆ, ಒಂದೊಂದು ಜಾಸ್ತಿ ವೇಟ್ ಬರ್ತಾವ, ಒಂದೊಂದು ಕಮ್ಮಿ ವೇಟ್ ಬರ್ತಾವ. ಲಿಫ್ಟಿಂಗ್ ಟೈಮಿಗೆ ನಾವು ಪ್ರಾಬ್ಲಮ್ ಆಗ್ತೈತಿ. ಇದೇನ್ಪಾ ಇದು ಇಷ್ಟು ವೇಟ್ ಬಂದೈತಿ, ಇದೇನ್ಪಾ ಇದು ಇಷ್ಟು ವೇಟ್ ಬಂದೈತಿ, ಕಮ್ಮಿ ಬರತೈತಿ, ಜಾಸ್ತಿ ಯಾಕಂದ್ರೆ ಫೀಡರ್ನ ಒಂದ್ ಸ್ವಲ್ಪ ಇಲ್ಲೇ ಸಾಲ್ಕ ಇಟ್ಟಿರ್ತೀವ್ರಿ, ಆಮ್ಯಾಗ ಅಲ್ಲೊಂದ್ ಇಟ್ಟಿರ್ತೀವ್ರಿ. ಅದಕ್ಕೆ ಕರೆಕ್ಟ್ ನಾವೇನ ಹಿಂಗ ಹಿಂಗ ಬರ್ಡ್ಸ್ ಹಿಂಗ ಹೋಗಿ ತಿನ್ನಾಕ ಅಲ್ಲೇ ಆಸ್ಪಾಸ್ ಆಗ್ಬೇಕು. ಹಿಂಗ ಒಳ್ಳೇದ್ರ ಅಲ್ಲೇ ಫೀಡ್ ಸಿಗ್ಬೇಕು, ಹಿಂಗ ಒಳ್ಳೇದ್ರ ಅಲ್ಲೇ ನೀರ್ ಸಿಗ್ಬೇಕು. ಹಂಗ ಒಂದ್ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೋರಿ. ನಾವೀಗ ಹಿಂಗ ಮಾಡ್ಕೊಂಡಿವ್ರಿ. ಈಗ ಅಲ್ಲೊಂದ್ 4 ಬರ್ತಾವ, ಈಗ ಇಲ್ಲೆಲ್ಲ ಅದಾವ, ಇಲ್ಲಿ ನಡಕ್ಕೆಲ್ಲ ಡ್ರಿಂಕರ್ ಬರ್ತಾವ. ಹಿಂಗ ಹಿಂಗ ಅರೇಂಜ್ಮೆಂಟ್ ಮಾಡ್ಕೋರಿ ಸ್ವಲ್ಪ. ಈಗ ನಾವೇನ್ ಇದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿವ್ರಿ. ಈಗ ನೆಕ್ಸ್ಟ್ ಅರೇಂಜ್ಮೆಂಟ್ ಮಾಡ್ಕೊಂತೀವಿ, ಅದರದೆಲ್ಲಾ ಡೀಟೇಲ್ಸ್ ನಿಮಗ್ ಕೊಡ್ತೀವಿ. ನೆಕ್ಸ್ಟ್ ನಿಮಗೆಲ್ಲ A to Z ವಿಡಿಯೋಸ್ ನಾವು ಬಿಡ್ಲಾರ್ದಂಗ, ಸಾರಿ ಫಾರ್ ಬಿಫೋರ್ ವಿಡಿಯೋಸ್ ನಾವೆಲ್ಲ ಹಾಕಿದ್ದಿಲ್ಲ, ಇದೇ ನೆಕ್ಸ್ಟ್ ವಿಡಿಯೋ ಆಗೈತಿ ಈ ಬ್ಯಾಚ್ ಬಂದ ಮೇಲೆ. ಸಾರಿ ಫಾರ್ ದಟ್. ಈಗ ನೆಕ್ಸ್ಟ್ ಏನೈತಲ್ಲ, ಕಂಟಿನ್ಯೂ ವಿಡಿಯೋ ಇರ್ತಾವ. ಪ್ಲೀಸ್ ಕಮ್ ಟು ಅವರ್ ಚಾನಲ್, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ತೀರಿಪ್ಪ. ನಿಮ್ ಚಿಕ್ಸ್ ಪೋಲ್ಟ್ರಿ ಫಾರ್ಮ್ ಹುಬ್ಳಿ ಅಂತಾರ. ನಾವ ಕಮೆಂಟ್ ಮಾಡ್ರಿ, ಹಂಗ ಮರಿಲಾರ್ದಂಗ ಕಮೆಂಟ್ ಮಾಡ್ರಿಪ್ಪ. ಏನಾರ ಒಂದ್ ಸ್ವಲ್ಪ ತಪ್ಪು ಗಿಪ್ ಆಗಿದ್ರೆ ಕೆಳಗ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ಆಲ್.